ಹಾಯ್ ಹಲೋ ಫ್ರೆಂಡ್ಸ್, ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿಸಿಕೊಡೋ ಪ್ರಯತ್ನ ಮಾಡುತ್ತೇವೆ ಸ್ನೇಹಿತರೆ. ನೀವು ದಿನಾಲೂ ಬೆಳಿಗ್ಗೆ ಎದ್ದ ತಕ್ಷಣ ಬಳಸುವ, ಬೆಳಿಗ್ಗೆಯಿಂದ ಮತ್ತು ಸಂಜೆವರೆಗೂ ಬಳಸುವ ಅಷ್ಟೇ ಯಾಕೆ, ಬೆಳಿಗ್ಗೆ ಎದ್ದ ತಕ್ಷಣ ಬಳಸುವ ಆ್ಯಪ್ಗಳು ಮತ್ತು ರಾತ್ರಿ ಮಲಗುವ ಮುನ್ನ ಬಳಸುವ ಆ್ಯಪ್ಗಳ ಬಗ್ಗೆ ಅವು ಯಾವಂತೆ ನಿಮ್ಗೆ ಗೊತ್ತೇ ಇರುತ್ತೆ. ಒಂದು ಸರ್ತಿ ಹೇಳ್ತೀನಿ ನೋಡಿ. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಯೂಟ್ಯೂಬ್, ಸ್ನ್ಯಾಪ್ಚಾಟ್ ಹೀಗೆ ಮುಂತಾದ ಹಲವಾರು ಆ್ಯಪ್ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಯಾವ ಥರಪ್ಪ ಅಂದರೆ, ಈ ಆ್ಯಪ್ಗಳು ಯಾವ ದೇಶದ್ದು, ಇದರ ಓನರ್ಗಳು ಯಾರು, CEO ಯಾರು, ಇದನ್ನು ತಯಾರಿಸಿದವರು ಯಾರು, ಎಷ್ಟು ಜನ ಬಳಸುತ್ತಿದ್ದಾರೆ, ಭಾರತದಲ್ಲಿ ಎಷ್ಟು ಜನ ಬಳಸುತ್ತಿದ್ದಾರೆ, ಜಗತ್ತಿನಲ್ಲಿ ಎಷ್ಟು ಜನ ಬಳಸುತ್ತಿದ್ದಾರೆ, ಪಾಕಿಸ್ತಾನದ ಆ್ಯಪ್ಗಳು ಯಾವುವು, ಪಾಕಿಸ್ತಾನದ ಆ್ಯಪ್ಗಳು ಭಾರತದಲ್ಲಿ ಎಷ್ಟಿವೆ ಎಂದು ಸಂಪೂರ್ಣವಾಗಿ ತಿಳಿಸಿಕೊಡೋ ಪ್ರಯತ್ನ. ಸ್ನೇಹಿತರೆ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದರೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ ಸ್ನೇಹಿತರೆ. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಫಸ್ಟ್ ಆ್ಯಪ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ವಾಟ್ಸಪ್. ಇದು ಕೇವಲ ಒಂದು ಆ್ಯಪ್ ಮಾತ್ರವಲ್ಲ, ಇದು ಇವಾಗ ಕೋಟಿ ಜನರ ಜೀವ ಮಿಡಿತವಾಗಿ ಬಿಟ್ಟಿದೆ ಸ್ನೇಹಿತರೆ. ಆಲ್ಮೋಸ್ಟ್ 99% ಜನ ಫೋನಲ್ಲಿ ಈ ಆ್ಯಪ್ ಇದ್ದೇ ಇರ್ತದೆ ಸ್ನೇಹಿತರೆ. ಈ ಆ್ಯಪ್ ಇಲ್ಲದೆ ಇರೋರು ಇಲ್ವೇ ಇಲ್ಲ ಅನಿಸುತ್ತೆ. ಎಲ್ಲೋ 1% ಇರ್ಬೋದು. ಯಾರ ಹತ್ರ ಈ ಆ್ಯಪ್ ಇಲ್ಲ ಕಮೆಂಟ್ ಹಾಕಿ. ಜನರು ಈ ಆ್ಯಪ್ಗೆ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂದರೆ, ಇದೊಂಥರ ಎಮೋಷನ್ ಆಗಿದೆ ಸ್ನೇಹಿತರೆ. ಕೆಲವೊಬ್ಬರಿಗೆ ಅದು ಏನು ಹೇಳ್ತಾರೆ ನೀವು ತಿಳ್ಕೊಳ್ಳಿ. ಹಾಗಾದರೆ ನಾವು ಇದರ ಬಗ್ಗೆ ತಿಳಿದುಕೊಳ್ಳುವುದು ಅಗತ್ಯ ಸ್ನೇಹಿತರೆ. ಯಾವ ಥರ ತಿಳಿದುಕೊಳ್ಬೇಕಂದ್ರೆ, ವಾಟ್ಸಪ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ 2009ರಲ್ಲಿ ಸ್ಥಾಪನೆ ಆಯಿತು ಸ್ನೇಹಿತರೆ. ಇದು ಭಾರತದಲ್ಲಿ ಯಾವಾಗ ಬಂತಪ್ಪ ಅಂದರೆ 2015ರಲ್ಲಿ ಭಾರತಕ್ಕೆ ಬಂತು. ಇದು ಯಾವ ದೇಶದ ಆ್ಯಪ್ ಅಂದರೆ ಅಮೆರಿಕ ದೇಶದ ಆ್ಯಪ್ ಸ್ನೇಹಿತರೆ. ಇದನ್ನು ಕಂಡು ಹಿಡಿದವರು ಯಾರಪ್ಪ ಅಂದರೆ ಜಾನ್ ಕೋಮ್ ಮತ್ತು ಬ್ರೇನ್ ಆ್ಯಕ್ಷನ್ ಎಂಬುವರು ಇದನ್ನು ಕಂಡು ಹಿಡಿದಿದ್ದಾರೆ ಸ್ನೇಹಿತರೆ. ಇದರ CEO ಯಾರಪ್ಪ ಅಂದರೆ ವಿಲ್ ಕ್ಯಾಥ್ಕಾರ್ಟ್ ಸ್ನೇಹಿತರೆ. ಸ್ವಲ್ಪ ಸ್ಪೆಲ್ಲಿಂಗಲ್ಲಿ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಜನ ಬಳಸುತ್ತಿದ್ದಾರೆ ಅಂದರೆ ಸ್ನೇಹಿತರೆ, ಗಮನವಿಟ್ಟು ಕೇಳಿದನ. ವಾಟ್ಸಪ್ ಎಷ್ಟು ಜನ ಬಳಸುತ್ತಿದ್ದಾರೆ ಅಂದರೆ 2 ಬಿಲಿಯನ್ ವರ್ಲ್ಡ್ ವೈಡ್ ಎಷ್ಟಪ್ಪ ಅಂದರೆ 2 ಬಿಲಿಯನ್ ಅಂದರೆ 200 ಕೋಟಿ ಜನ ಇಡೀ ಜಗತ್ತಲ್ಲಿ ವಾಟ್ಸಪ್ಪನ್ನು ಬಳಸುತ್ತಿದ್ದಾರೆ ಸ್ನೇಹಿತರೆ. ಅದೇ ಥರ ನಮ್ಮ ಭಾರತದಲ್ಲಿ, ಇದು ಇಂಪಾರ್ಟೆಂಟ್, ನಮ್ಮ ಭಾರತದಲ್ಲಿ ಎಷ್ಟು ಜನ ವಾಟ್ಸಪ್ಪನ್ನು ಬಳಸುತ್ತಿದ್ದಾರೆ ಅಂದರೆ 53 ಕೋಟಿ ಜನ. ಎಷ್ಟು ಸ್ನೇಹಿತರೆ? ನಮ್ಮ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 53 ಕೋಟಿ ಜನ ವಾಟ್ಸಪ್ಪನ್ನು ಬಳಸುತ್ತಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಎರಡನೇ ಆ್ಯಪ್ ನೋಡೋದಾದರೆ ಫೇಸ್ಬುಕ್ ಇದು ನಿಮ್ಗೆ ಗೊತ್ತೇ ಇರುತ್ತೆ. ಒಂದಾನೊಂದು ಕಾಲದಲ್ಲಿ ತುಂಬ ಫೇಮಸ್ ಆಗಿರೋ ಆ್ಯಪ್ ಇದು. ಇವಾಗಲೂ ಫೇಮಸ್ ಇದೆ, ಬಟ್ ಇನ್ಸ್ಟಾಗ್ರಾಮ್ ಬಂದ ಮೇಲೆ ಫೇಸ್ಬುಕ್ ಬಳಸುವವರ ಸಂಖ್ಯೆ ಕಡಿಮೆ ಆಗಿದೆ ಸ್ನೇಹಿತರೆ. ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ ಪ್ರಪಂಚದಲ್ಲಿ 2004ರಲ್ಲಿ ಸ್ಥಾಪನೆ ಆಯ್ತು ಸ್ನೇಹಿತರೆ. ಭಾರತದಲ್ಲಿ ಯಾವಾಗ ಇದು ಲಾಂಚ್ ಆಯ್ತಪ್ಪ ಅಂದರೆ 2006ರಲ್ಲಿ ಭಾರತಕ್ಕೆ ಬಂತು ಸ್ನೇಹಿತರೆ ಈ ಆ್ಯಪು. ಇದು ಯಾವ ದೇಶದ ಆ್ಯಪ್ ಅಂದರೆ ಇದು ಕೂಡ ಅಮೆರಿಕ ದೇಶದ ಆ್ಯಪ್ ಸ್ನೇಹಿತರೆ. ಇದರ CEO ಯಾರಪ್ಪ ಅಂದರೆ ಮಾರ್ಕ್ ಜುಕರ್ಬರ್ಗ್. ಇವರು ಇದರ CEO ಆಗಿರುತ್ತಾರೆ ಸ್ನೇಹಿತರೆ. ಇದನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ಅವರೇ ಮಾರ್ಕ್ ಜುಕರ್ಬರ್ಗ್ ಅವರು ಇದನ್ನು ಕಂಡುಹಿಡಿದಿದ್ದಾರೆ. ಇದನ್ನು ತಯಾರಿಸಿದ ಕಂಪ್ನಿ ಯಾವುದಪ್ಪ ಅಂದರೆ ಮೇಟಾ ಕಂಪ್ನಿ ಸ್ನೇಹಿತರೆ. ಎಷ್ಟು ಜನ ಇದನ್ನು ಬಳಸುತ್ತಿದ್ದಾರೆ ಅಂದರೆ ಜಗತ್ತಿನಲ್ಲಿ ಎಷ್ಟು ಜನ ಅಂದರೆ 3.7 ಬಿಲಿಯನ್ ಅಂದರೆ 300 ಕೋಟಿ ಜನ ಇಡೀ ಪ್ರಪಂಚದಲ್ಲಿ ಬಳಸುತ್ತಿದ್ದಾರೆ. ಅದೇ ಥರ ನಮ್ಮ ಭಾರತದಲ್ಲಿ ಎಷ್ಟು ಜನ ಬಳಸುತ್ತಿದ್ದಾರೆ ಅಂದರೆ 37.8 ಕೋಟಿ ಜನ ಭಾರತದಲ್ಲಿ ಇದನ್ನು ಬಳಸುತ್ತಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್. ಇದು ಕೇವಲ ಒಂದು ಆ್ಯಪ್ ಮಾತ್ರನೇ ಅಲ್ಲ, ಇದು ಎಷ್ಟೋ ಜನರ ಜೀವನ ಬದಲಾಯಿಸಿದೆ. ಮೇಲಿದ್ದವ್ರನ್ನು ಕೆಳಗೆ ತಂದಿದೆ, ಕೆಳಗಿದ್ದವ್ರನ್ನು ಮೇಲೆ ಕರ್ಕೊಂಡು ಹೋಗಿದೆ. ಇದರಲ್ಲಿ ಎಂತೆಂಥ ಹೊಸ ಪ್ರತಿಭೆಗಳು ಹುಟ್ಟಿಕೊಂಡಿದ್ದಾವೆ ಅಂದರೆ
ನಿಮಗೆ ಗೊತ್ತೇ ಇರುತ್ತದೆ ಸ್ನೇಹಿತರೆ. ಅಷ್ಟೇ ಯಾಕೆ ರಾಜಕೀಯವನ್ನೇ ಅದಲು ಬದಲು ಮಾಡುವ ಶಕ್ತಿ ಈ ಆ್ಯಪ್ಗೆ ಇದೆ. ಇನ್ನು ಇದರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ವಿಷಯಕ್ಕೆ ಬರೋಣ. ಇದು ಯಾವ ದೇಶದ ಆ್ಯಪ್ ಅಂದರೆ ಅಮೆರಿಕ ದೇಶದ್ದು. ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ 2010ರಲ್ಲಿ ಸ್ಥಾಪನೆ ಆಯಿತು. ಭಾರತಕ್ಕೆ ಯಾವಾಗ ಬಂತು ಅಂದರೆ ಅಕ್ಟೋಬರ್ 6, 2010ರಲ್ಲಿ ಭಾರತಕ್ಕೆ ಬಂತು. ಇದನ್ನು ಕಂಡು ಹಿಡಿದವ್ರು ಯಾರಪ್ಪ ಅಂದರೆ ಕೆವಿನ್ ಸಿಸ್ಟ್ರೋಮ್ ಮತ್ತು ಮೈಕ್ ಕ್ರಿಗೆರ್ ಎಂಬುವರು ಇದನ್ನು ಕಂಡುಹಿಡಿದಿದ್ದಾರೆ ಸ್ನೇಹಿತರೆ. ತಯಾರಿಸಿದ ಕಂಪ್ನಿ ಯಾವುದಪ್ಪ ಅಂದರೆ ಇದು ಕೂಡ ಮೇಟಾ ಕಂಪ್ನಿ ಸ್ನೇಹಿತರೆ. ಎಷ್ಟು ಜನ ಇದನ್ನು ಬಳಸುತ್ತಿದ್ದಾರೆ ಅಂದರೆ ಜಗತ್ತಿನಲ್ಲಿ ಎಷ್ಟು ಜನ ಅಂದರೆ 2 ಬಿಲಿಯನ್ ಅಂದರೆ 200 ಕೋಟಿ ಜನ ಇಡೀ ಜಗತ್ತಿನಲ್ಲಿ ಬಳಸುತ್ತಿದ್ದಾರೆ. ಅಂದರೆ ಭಾರತದಲ್ಲಿ ಎಷ್ಟು ಜನ ಬಳಸುತ್ತಿದ್ದಾರೆ ಅಂದರೆ 41.38 ಕೋಟಿ ಜನ ಭಾರತದಲ್ಲಿ ಬಳಸುತ್ತಿದ್ದಾರೆ ಸ್ನೇಹಿತರೆ. ಈ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವು 3 ಮೇಟಾ ಕಂಪ್ನಿ ಅಂಡರಲ್ಲಿ ಇವು ಬರುತ್ತವೆ ಸ್ನೇಹಿತರೆ, ಅಥವಾ ಮೇಟಾ ಕಂಪ್ನಿ ಇವುಗಳನ್ನು ತಯಾರಿಸಿದೆ. ನೆಕ್ಸ್ಟ್ ನೋಡೋದಾದರೆ ಸ್ನ್ಯಾಪ್ಚಾಟ್ ಅಂತ ನೀವು ಕರಿತಿದ್ರಲ್ಲ ಸ್ನೇಹಿತರೆ, ಇದು ಇತ್ತೀಚೆಗೆ ಬೆಳಕಿಗೆ ಬಂದಂಥ ಆ್ಯಪ್ ಆಗಿದೆ ಸ್ನೇಹಿತರೆ. ಇದು ಕೂಡ ಒಂದು ಯಾರು ಎಲ್ಲಿದ್ದಾರೆ, ಎಲ್ಲಿಗೆ ಹೊರಟಿದ್ದಾರೆ, ಏನು ಮಾಡುತ್ತಿದ್ದಾರೆ ಎಂದು ತಮ್ಮ ವೈಯಕ್ತಿಕ ವಿಚಾರಗಳನ್ನು ತಮ್ಮ ಆತ್ಮೀಯರಿಗೆ ಸಂದೇಶವನ್ನು ಕಳುಹಿಸಿಕೊಡುವಂಥ ಕೆಲಸ ಮಾಡುತ್ತದೆ ಸ್ನೇಹಿತರೆ. ಇದು ಈ ಆ್ಯಪ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ 2011 ಸೆಪ್ಟೆಂಬರ್ 16ರಂದು ಈ ಸ್ನ್ಯಾಪ್ಚಾಟ್ ಸ್ಥಾಪನೆ ಆಯಿತು. ಇಂಡಿಯಾದಲ್ಲಿ ಯಾವಾಗ ಬಂತಪ್ಪ ಅಂದರೆ 2019ರಲ್ಲಿ ಇಂಡಿಯಾದಲ್ಲಿ ಬಂತು ಸ್ನೇಹಿತರೆ. ಇದು ಯಾವ ದೇಶದ ಆ್ಯಪ್ ಅಂದರೆ ಇದು ಕೂಡ ಅಮೆರಿಕನ್ ಆ್ಯಪ್ ಸ್ನೇಹಿತರೆ. ಕಂಡು ಹಿಡಿದವರು ಯಾರಪ್ಪ ಅಂದರೆ ವೆನ್ ರಿಜಲ್ ಮತ್ತು ಬಾಬಿ ಮರ್ಫಿ ಹಾಗೂ ರೆಗ್ಗಿ ಬ್ರೌನ್ ಇವರು ಈ ಆ್ಯಪನ್ನು ಕಂಡುಹಿಡಿದಿದ್ದಾರೆ ಸ್ನೇಹಿತರೆ. ಎಷ್ಟು ಜನ ಬಳಸುತ್ತಿದ್ದಾರೆ ಅಂದರೆ ಸ್ನ್ಯಾಪ್ಚಾಟ್ನ 900 ಮಿಲಿಯನ್ ಅಂದರೆ ಜಗತ್ತಿನಲ್ಲಿ 90 ಕೋಟಿ ಜನ ಜಗತ್ತಿನಲ್ಲಿ ಬಳಸುತ್ತಿದ್ದಾರೆ. ಇಂಡಿಯಾದಲ್ಲಿ ಎಷ್ಟು ಕೋಟಿ ಜನ ಬಳಸುತ್ತಿದ್ದಾರೆ ಅಂದರೆ 21 ಕೋಟಿ ಜನ ಭಾರತದಲ್ಲಿ ಈ ಸ್ನ್ಯಾಪ್ಚಾಟನ್ನು ಬಳಸುತ್ತಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಟ್ವಿಟ್ಟರ್ ನಿಮ್ಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ. ಟ್ವಿಟ್ಟರ್ ಈಗ ಇದು ಎಕ್ಸ್ ಅಂತ ಮಾರ್ಪಾಡಾಗಿದೆ ಸ್ನೇಹಿತರೆ. ಮೊದಲು ಟ್ವಿಟ್ಟರ್ ಅಂತ ಕರೆಯುವ ಈ ಆ್ಯಪ್ ಈಗ ಎಲಾನ್ ಮಸ್ಕ್ ಅವರು ಅದನ್ನು ಖರೀದಿಸಿದ ನಂತರ ಅದು ಎಕ್ಸ್ ಆಗಿ ಬದಲಾಗಿದೆ. ಇದು ಒಂದೇ ನೋಡಿ VIP ಪರ್ಸನ್ಸ್ ಅಥವಾ ಸೆಲೆಬ್ರಿಟಿ ಪರ್ಸನ್ಸ್, ಪೊಲಿಟಿಷಿಯನ್ಸ್ ಅಥವಾ ಸಮಾಜದ ಎಲ್ಲ ಗುರು ಹಿರಿಯರು ಬಳಸುವ ಆ್ಯಪ್ ಆಗಿದೆ ಸ್ನೇಹಿತರೆ. ಇದು ಆರ್ಡಿನರಿ ಜನರು ಕೂಡ ಇದನ್ನು ಬಳಸುತ್ತಿದ್ದಾರೆ, ಆದಷ್ಟು ಕಡಿಮೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಮರ್ಯಾದೆ ಉಳಿಸ್ಕೊಂಡಿರುವಂಥ ಆ್ಯಪ್ ಯಾವುದಪ್ಪ ಇದ್ದರೆ ಅದು ಇದೆ ಅನಿಸುತ್ತೆ ಸ್ನೇಹಿತರೆ, ಯಾರು ತಪ್ಪು ತಿಳ್ಕೊಬೇಡಿ. ನೆಕ್ಸ್ಟ್ ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ 2006 ಮಾರ್ಚ್ನಲ್ಲಿ ಇದು ಸ್ಥಾಪನೆ ಆಯಿತು. ಇದರ ಸ್ಥಾಪಕರು ಯಾರಪ್ಪ ಅಂದರೆ ಜಾಕ್ ಡೊರೆಸಿ, ನಾವೋ ಗ್ಲಾಸ್, ಬಿಜೆನ್ಸ್ಟೋನ್, ಎವನ್ ವಿಲಿಯಮ್ಸ್ ಇವರು ಇದರ ಸ್ಥಾಪಕರಾಗಿದ್ದಾರೆ ಸ್ನೇಹಿತರೆ. ಇದು ಯಾವ ದೇಶದಪ್ಪ ಅಂದರೆ ಅಮೆರಿಕ ದೇಶದ್ದು. ಇದರ CEO ಯಾರಪ್ಪ ಅಂದರೆ ಲಿಂಡಾ ಯಾಕ್ರಿನಾ ಅವರು ಇದರ CEO ಆಗಿರುತ್ತಾರೆ ಸ್ನೇಹಿತರೆ. ಎಷ್ಟು ಜನ ಇದನ್ನು ಬಳಸುತ್ತಿದ್ದಾರೆ ಅಂದರೆ 586 ಮಿಲಿಯನ್ 586 ಮಿಲಿಯನ್ ಬಳಸುತ್ತಿದ್ದಾರೆ. ಭಾರತದಲ್ಲಿ ಎಷ್ಟು ಕೋಟಿ ಜನಪ್ಪ ಅಂದರೆ 2.4 ಕೋಟಿ ಜನ ಬಳಸುತ್ತಿದ್ದಾರೆ ಸ್ನೇಹಿತರೆ. ಹೇಳಿದ್ನಲ್ಲ ಸ್ನೇಹಿತರೆ, ಕಡಿಮೆ ಜನ ಬಳಸುವಂಥ ಆ್ಯಪ್ ಯಾವುದಕ್ಕೆ ಇದ್ದರೆ 2.4 crores ಪೀಪಲ್ಸ್ ಬಳಸುತ್ತಿದ್ದಾರೆ. ನೆಕ್ಸ್ಟ್ ಯೂಟ್ಯೂಬ್. ಇದು ಒಂಥರ ಜಗತ್ತಿನಲ್ಲಿರುವ ವಿಶ್ವವಿದ್ಯಾಲಯ ಅಂತ ಕರೆದರೂ ಕೂಡ ಇದು ಕಮ್ಮಿ ಆಗುತ್ತೆ ಸ್ನೇಹಿತರೆ. ಯೂಟ್ಯೂಬಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಮತ್ತು ನಿಮ್ಗೆ ಏನು ಬೇಕಂದರೆ ಎಲ್ಲದೂ ಯೂಟ್ಯೂಬಲ್ಲಿ ಸಿಗುತ್ತೆ ಸ್ನೇಹಿತರೆ. ಇದೊಂಥರ ವಿಶ್ವವಿದ್ಯಾಲಯ ಅಂತಲೇ ಕರಿಬೋದು ಸ್ನೇಹಿತರೆ. ಯಾವುದ್ರ ಬಗ್ಗೆನೇ ತೋರಿ, ಸ್ಪೋರ್ಟ್ಸ್, ಗೇಮ್ಸ್, ಕ್ವಿಜಸ್, GK ನಾಲೆಜ್, ಜನರಲ್ ನಾಲೆಜ್ ಎಕ್ಸೆಟ್ರಾ ಇವೆ ಯಾವುದ್ರ ಬಗ್ಗೆ ತೊಗೊಂಡ್ರು ಕೂಡ ಯೂಟ್ಯೂಬಲ್ಲಿ ನಿಮಗೆ ಅದ್ರ ಸಂಬಂಧಪಟ್ಟಂಥ ಆ ವಿಡಿಯೋ ನಿಮ್ಗೆ ಸಿಗಲಿಲ್ಲ ಅಂದರೆ ಆ ವಿಡಿಯೋ ರಿಲೇಟೆಡ್ ಅಲ್ಲಿ ನಿಮ್ಗೆ ಆ ಸಂಬಂಧಪಟ್ಟಂಥ ವಿಡಿಯೋಗಳು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತವೆ ಸ್ನೇಹಿತರೆ. ಇದರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಸ್ನೇಹಿತರೆ. ಸುಮಾರು ಜನಗಳು ಇದರಿಂದನೇ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ, ಜೀವನ ಕಟ್ಟಿಕೊಂಡಿದ್ದಾರೆ. ಜನಕ್ಕೆ ಇದು ಜೀವನ ಕಟ್ಟಿಕೊಟ್ಟಿದೆ ಅಂದರೆ ಹೇಳಿದ್ರು ಕೂಡ ತಪ್ಪಾಗೋದು ಸ್ನೇಹಿತರೆ. ಯೂಟ್ಯೂಬ್ ಒಂಥರ ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತಲೇ ಕರಿಬೋದು ಸ್ನೇಹಿತರೆ. ಇದು ಯಾವಾಗ ಸ್ಥಾಪನೆ ಆಯ್ತು ಅಂದರೆ ಯೂಟ್ಯೂಬ್ 2005ರಲ್ಲಿ ಇದು ಸ್ಥಾಪನೆ ಆಯಿತು. ಇದು ಕಂಡು ಹಿಡಿದವರು ಯಾರೆಂದರೆ ಜಾವೇದ್ ಕರೀಂ, ಚಾಟ್ ಆರ್ಲಿ, ಸ್ಟೀವ್ ಚೆನ್ ಇವರು ಇದನ್ನು ಕಂಡು ಹಿಡಿದಿದ್ದಾರೆ. ತಯಾರಿಸಿದ ಕಂಪ್ನಿ ಯಾವುದಪ್ಪ ಅಂದರೆ ಗೂಗಲ್. ನೆನ್ಪಿಟ್ಟುಕೊಳ್ಳಿ, ಯೂಟ್ಯೂಬ್ ತಯಾರಿಸಿದ ಕಂಪ್ನಿ ಯಾವುದಪ್ಪ ಅಂದರೆ ಗೂಗಲ್.
ಎಷ್ಟು ಕೋಟಿ ಜನ ಇದನ್ನು ಬಳಸುತ್ತಿದ್ದಾರೆ ಅಂದರೆ ವರ್ಲ್ಡಲ್ಲಿ ಜಗತ್ತಿನಲ್ಲಿ ಎಷ್ಟು ಕೋಟಿ ಜನ ಅಂದರೆ 2.5 ಬಿಲಿಯನ್ ಅಂದರೆ 250 ಕೋಟಿ ಜನ ಇಡೀ ಪ್ರಪಂಚದಲ್ಲಿ ಯೂಟ್ಯೂಬನ್ನು ಬಳಸುತ್ತಿದ್ದಾರೆ ಸ್ನೇಹಿತರೆ. ಅದೇ ನಮ್ಮ ಭಾರತದಲ್ಲಿ ಎಷ್ಟು ಜನ ಬಳಸುತ್ತಿದ್ದಾರೆ ಅಂದರೆ 46.2 ಕೋಟಿ ಜನ ಯೂಟ್ಯೂಬನ್ನು ಬಳಸುತ್ತಿದ್ದಾರೆ ಸ್ನೇಹಿತರೆ. ನೋಡಿರಲ್ವ ಫ್ರೆಂಡ್ಸ್, ಈ ಪ್ರಮುಖ 6 ಆ್ಯಪ್ಗಳು ಇಡೀ ಜಗತ್ತನ್ನೇ ರೂಲ್ ಮಾಡುತ್ತಿದ್ದಾವೆ ಸ್ನೇಹಿತರೆ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ. ಎಷ್ಟೋ ಜನ ಇವುಗಳನ್ನು ಒಳ್ಳೆ ರೀತಿಯಲ್ಲಿ ಬಳಸಿಕೊಂಡು ಸ್ಟಾರ್ ಆಗಿದ್ದಾರೆ. ಕೆಲವೊಂದಿಷ್ಟು ಜನ ಇವುಗಳನ್ನು ಬಳಸಿಕೊಳ್ಳೋದು ರೀತಿ ಗೊತ್ತಿಲ್ಲದೆ ಬೀದಿಗೆ ಬಂದಿದ್ದಾರೆ. ಜನರ ಹತ್ತಿರ ದಿನಾಲು ಚೀಮಾರಿ ಹಾಕಿಸಿಕೊಳ್ಳುತ್ತಿದ್ದಾರೆ. ಅದರಲ್ಲಿ ಚೀಮಾರಿ ಹಾಕಿಸಿಕೊಂಡು ಬೆಳೆದವರು ಜನ ಕೂಡ ಇದ್ದಾರೆ ಸ್ನೇಹಿತರೆ, ಇದು ಸತ್ಯ. ಸೊ ಫ್ರೆಂಡ್ಸ್, ಫೈನಲಿ ಸೋಷಿಯಲ್ ಮೀಡಿಯಾ ಇಲ್ಲದೆ ಜಗತ್ತು ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದೆ. ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದ ವೃದ್ಧರು ಕೂಡ ಇದಕ್ಕೆ ದಾಸರಾಗಿದ್ದಾರೆ ಅಂತ ಕರೆದರೆ ತಪ್ಪಾಗೋದು ಸ್ನೇಹಿತರೆ. ಎಷ್ಟೋ ಜನ ಇದನ್ನು ಬಳಸಿ ಹಣ ಗಳಿಸಿದ್ದಾರೆ. ಎಷ್ಟೋ ಜನ ಇದನ್ನು ನೋಡಿ ಹಣ, ಟೈಮ್ ಎಲ್ಲದನ್ನು, ನೆಮ್ಮದಿ, ಸುಖ, ಸಂತೋಷ ಎಲ್ಲದನ್ನು ಕಳೆದುಕೊಂಡಿದ್ದಾರೆ. ಇವು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಬಾಲ್ಯದಲ್ಲಿ ನಾವು ಆಡಿದಂಥ ಆಟಗಳು, ಯೌವನ ಆಟಗಳು ಕೂಡ ಮರೆಯಾಗಿವೆ ಸ್ನೇಹಿತರೆ. ಈಗಿನ ಯುವಕರಲ್ಲಿ ಅವು ಕಾಣುತ್ತಿಲ್ಲ. ಎಲ್ಲ ಯುವಕರಲ್ಲೂ, ಎಲ್ಲ ಹುಡುಗರಲ್ಲೂ ಸೋಷಿಯಲ್ ಮೀಡಿಯಾ, ಗೇಮಿಂಗ್, ಎಕ್ಸೆಟ್ರಾ ಅದರಲ್ಲಿ ಎಲ್ಲರೂ ಮುಳುಗಿ ಹೋಗಿದ್ದಾರೆ, ಫುಲ್ ಬ್ಯುಸಿ ಆಗಿದ್ದಾರೆ ಸ್ನೇಹಿತರೆ. ಇದರ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿನೇ. ಇದು ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು ಸ್ನೇಹಿತರೆ. ಕೊನೆಗೆ ನಾನು ಹೇಳುವುದಿಷ್ಟೇ, ಸೋಷಿಯಲ್ ಮೀಡಿಯಾ ಬಳಸುವುದು ತಪ್ಪಲ್ಲ, ಅತಿಯಾದರೆ ಅಮೃತ ಕೂಡ ವಿಷವಂತೆ. ಆದ್ದರಿಂದ ಒಳ್ಳೆಯದು ಎಷ್ಟಿದನೋ ಅದರಿಂದ ಒಳ್ಳೆಯದು ಎಷ್ಟಿದನೋ ಅದರಿಂದ ಕೆಟ್ಟದ್ದು ಕೂಡ ಅಷ್ಟೇ ಇರುತ್ತೆ ಸ್ನೇಹಿತರೆ. ಅದು ಅವರವರ ಆಲೋಚನೆಗೆ ಬಿಟ್ಟಿದ್ದು. ಒಂದು, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬರುವಂತೆ ಮಾಡಿ, ಇಲ್ಲ ಸೋಷಿಯಲ್ ಮೀಡಿಯಾನೇ ನಿಮ್ಮ ಬಗ್ಗೆ ಹೇಳುವಂತೆ ಮಾಡಿ. ಅದು ಬಿಟ್ಟು ಎಲ್ಲರ ಥರ ಸುಮ್ಮನೆ ಗಂಟೆ ಸ್ಕ್ರೋಲ್ ಮಾಡ್ಕೊಳ್ತಾ ಕೂತ್ರೆ ಕೈ ನೋವು ಬರುತ್ತೆ, ಡಾಟಾ ಖಾಲಿ ಆಗುತ್ತೆ, ಫೋನ್ ಸ್ಟ್ರಕ್ ಆಗುತ್ತೆ. ಅಷ್ಟು ಬಿಟ್ಟರೆ ಭಾಳ ಏನೂ ವ್ಯತ್ಯಾಸ ಆಗಲ್ಲ ಸ್ನೇಹಿತರೆ. ಭಾಳ ಜನಕ್ಕೆ ಈ ಮಾತು ಅರ್ಥ ಆಗಲ್ಲ, ಸ್ವಲ್ಪ ಜನಕ್ಕೆ ಇದು ಕೋಪ ಕೂಡ ಬರ್ಬೋದು. ಬಂದರೂ ಪರವಾಗಿಲ್ಲ, ನಾನು ರಿಯಾಲಿಟಿಯಾಗಿಯೇ ಹೇಳ್ತಿದ್ದೀನಿ ಸ್ನೇಹಿತರೆ. ಯಾವ ಆ್ಯಪ್ ಎಷ್ಟು ಜನ ಇಂಡಿಯಾದಲ್ಲಿ ಎಷ್ಟು ಕೋಟಿ ಜನ ಬಳಸುತ್ತಿದ್ದಾರೆ ಎಂದು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀವಿ, ಒಂದೊಂದಾಗಿ ಹೇಳ್ತೀವಿ, ನೋಡಿ ಸ್ನೇಹಿತರೆ. ಯೂಟ್ಯೂಬ್ 46.2 ಕೋಟಿ ಜನ ಭಾರತದಲ್ಲಿ ಬಳಸುತ್ತಿದ್ದಾರೆ. ವಾಟ್ಸಪ್ 53 ಕೋಟಿ ಜನ ಭಾರತದಲ್ಲಿ ಬಳಸುತ್ತಿದ್ದಾರೆ. ಫೇಸ್ಬುಕ್ 37.8 ಕೋಟಿ ಜನ ಭಾರತದಲ್ಲಿ ಬಳಸುತ್ತಿದ್ದಾರೆ. ಇನ್ಸ್ಟಾಗ್ರಾಮ್ 41.38 ಕೋಟಿ ಜನ ಭಾರತದಲ್ಲಿ ಬಳಸುತ್ತಿದ್ದಾರೆ. ಟ್ವಿಟ್ಟರ್ ಅಥವಾ ಎಕ್ಸ್ 22.4 ಕೋಟಿ ಜನ ಭಾರತದಲ್ಲಿ ಬಳಸುತ್ತಿದ್ದಾರೆ. ಸ್ನ್ಯಾಪ್ 21 ಕೋಟಿ ಜನ ಭಾರತದಲ್ಲಿ ಬಳಸುತ್ತಿದ್ದಾರೆ. ಸೊ ಫೈನಲಿ ಈ ವಿಡಿಯೋದಲ್ಲಿ ಅತಿ ಹೆಚ್ಚು ಜನ ಬಳಸುವ ಆ್ಯಪ್ಗಳು ಯಾವುವು, ಎಷ್ಟು ಜನ ಬಳಸುತ್ತಿದ್ದಾರೆ, ಯಾವ ದೇಶದ ಆ್ಯಪ್ಗಳು, ಯಾರು ತಯಾರಿಸಿದ್ದಾರೆ ಎಂದು ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡುವ ಪ್ರಯತ್ನ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ನೀವು ಅತಿ ಹೆಚ್ಚು ಬಳಸುವ ಆ್ಯಪ್ ಯಾವುದು ಅಂತ ಕಮೆಂಟ್ ಮಾಡಿ. ಹಾಗೂ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಸ್ನೇಹಿತರೆ. ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ನಾವು ಮಾಡಿರುವ ಎಲ್ಲ ಹಳೆ ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ. ಬಾಯ್ ಬಾಯ್. ವೇಟ್ ನಿಮಗೆ ಮುಂಚೆ ಹೇಳಿದ್ವಿ ಪಾಕಿಸ್ತಾನದ ಆ್ಯಪ್ಗಳು ಯಾವುವು ಅಂತೇಳಿ. ಪಾಕಿಸ್ತಾನದ ಆ್ಯಪ್ಗಳು ಯಾವುವು ಅಂದರೆ, ಪಾಕಿಸ್ತಾನದ ಆ್ಯಪ್ಗಳು ನಮ್ಮ ಭಾರತದಲ್ಲಿ 14 ಇದ್ದವು, ಆದರೆ ಈಗ ಅವು ಇಲ್ಲ. ಆ 14 ಆ್ಯಪ್ಗಳನ್ನು ಕೂಡ ಬ್ಯಾನ್ ಮಾಡಲಾಗಿದೆ ಸ್ನೇಹಿತರೆ.